ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಾಯಿ ತೆರೆದು ಉತ್ತರ ಹೇಳು ಆರ್ವಿ. ನೀನು ಅವಳನ್ನ ಹಿಂಸಿಸುವುದಕ್ಕಾಗಿಯೇ ತಾನೇ ಮದುವೆ ಮಾಡ್ಕೊಳ್ತಿದ್ದೇನೆ ಎಂದು ಹೇಳಿದೆ. ಆದರೆ ಈಗ ನೀನು ಅವಳನ್ನ ಅತಿ ಕ್ರೂರವಾಗಿ ಹಿಂಸಿಸುತ್ತಿದ್ದೀಯಾ ಎಂದು ಸೈತ್ರಾನ್ ಮತ್ತೆ ಕೋಪದಿಂದ ಕೇಳಿದನು. ರಾವಣನಿಗೆ ಏನು ಉತ್ತರ ಹೇಳಬೇಕೆಂದೇ ತಿಳಿಯಲಿಲ್ಲ. ನಾನು ಕೇಳಿದ ಪ್ರಶ್ನೆಗಳಲ್ಲಿ ಒಂದಕ್ಕಾದರೂ ನಿನಗೆ ಉತ್ತರಿಸಲು ಸಾಧ್ಯವಾಗ್ತಿಲ್ಲ ತಾನೆ ಎಂದು ಸೈತ್ರಾನ್ ಕೇಳಿದಾಗಲೂ ರಾವಣನು ಏನು ಮಾತನಾಡದೆ ಸುಮ್ಮನೆ ಇದ್ದನೇ ಹೊರತು ಬಾಯಿ ತೆರೆದು ಒಂದು ಮಾತನ್ನು ಆಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನ್ ತಾನೇ ಏನ್ ಉತ್ತರ ಹೇಳ್ತಾನೆ? ತಾನು ಈಗ ವೃಷಿಕ ವಿಷಯದಲ್ಲಿ ಏನ್ ಮಾಡ್ತಿದ್ದಾನೆ ಎಂಬುದು ಅವನಿಗೆ ಸರಿಯಾಗಿ ಅರ್ಥವಾಗದಿದ್ದಾಗ ಅವನ ಏನ್ ಉತ್ತರ ನೀಡಲು ಸಾಧ್ಯ? ಯೋಚಿಸಿ ಯೋಚಿಸಿ ಮೆದುಳು ದಣಿದು ಹೋಗಲು ತಲೆಯನ್ನ ಹಿಡಿದುಕೊಂಡು ಹಾಗೆಯೇ ಅಲ್ಲಿದ್ದ ಸೋಫಾದ ಮೇಲೆ ಕುಳಿತುಕೊಂಡನು ರಾವಣ. ಸೈತ್ರಾನ್ ಅಷ್ಟಕ್ಕೆ ಬಿಡ್ಲಿಲ್ಲ. ಅವಳನ್ನ ಕಷ್ಟಪಡಿಸುತ್ತಿದ್ದೀಯಾ ಇಲ್ಲ ಹಿಂಸಿಸುತ್ತಿದ್ದೀಯಾ ಎಂದುಕೊಂಡು ನಿನಗೆ ನೀನೇ ಮೋಸ ಮಾಡ್ಕೊಳ್ತಿದ್ದೀಯಾ ಕಣೋ. ಅರ್ಷಿಯನ್ನು ನೀನು ನಿಜವಾಗಿಯೂ ಪ್ರೀತಿಸಿದ್ದರೆ ಖಂಡಿತವಾಗಿಯೂ ಈ ಹೊತ್ತಿಗೆ ಅವಳನ್ನ ಹುಡುಕಿ ಪತ್ತೆ ಹಚ್ಚುತ್ತಿರ್ತಿದ್ದೆ. ನಿನಗಿಂತ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣೋ. ನೀನು ಒಂದು ಕೆಲಸವನ್ನ ಮುಗಿಸ್ಬೇಕು ಎಂದುಕೊಂಡ್ರೆ ಅದನ್ನ ಮುಗಿಸಿದ ಮೇಲೆಯೇ ಮುಂದಿನ ಕೆಲಸವನ್ನ ನೋಡ್ತೀಯ. ಆದರೆ ಹಾಗಿರುವಾಗ ಯಾಕೆ ಇದುವರೆಗೂ ನೀನು ಅರ್ಷಿಯ ಬಗ್ಗೆ ಯೋಚಿಸಿಯೂ ಕೂಡ ನೋಡಿಲ್ಲ ಎಂದು ಸೈತ್ರಾನ್ ಕೋಪದ ಧ್ವನಿಯಲ್ಲಿ ಮತ್ತೆ ಪ್ರಶ್ನೆ ಕೇಳಿದನು. ರಾವಣನು ನನಗೆ ಗೊತ್ತಿಲ್ಲ ಕಣೋ, ನಂಗೆ ತಿಳಿಯುತ್ತಿಲ್ಲ ಎಂದನು ಒಂದೇ ಪದದಲ್ಲಿ ತಲೆಯನ್ನ ಹಿಡಿದುಕೊಂಡು ಕೆಳಗೆ ಬಾಗಿದ ಮುಖದೊಂದಿಗೆ. ಅವನ ಉತ್ತರದಲ್ಲಿ ತಾನು ನಿರೀಕ್ಷಿಸಿದ್ದು ಇದನ್ನೇ ಎಂಬಂತೆ ಸೈತ್ರಾನ್ ಅವನನ್ನ ಒಮ್ಮೆ ನೋಡಿದನು. ಅವನ ಬಳಿ ಹೋಗಿ ಸೋಫಾದಲ್ಲಿ ಕುಳಿತು ಅವನ ಹೆಗಲನ್ನ ಒತ್ತಿದನು. ಅದಕ್ಕೆ ರಾವಣನು ಗೊಂದಲ ತುಂಬಿದ ಮುಖದೊಂದಿಗೆ ಅವನನ್ನ ನೋಡಲು, ನೀನು ಇಷ್ಟೆಲ್ಲ ಯೋಚಿಸಬೇಕಾದ ಅಗತ್ಯವಿಲ್ಲ ಆರ್ವಿ. ನಿನ್ನ ಗೊಂದಲಕ್ಕೆ ಉತ್ತರವನ್ನ ನಾನೇ ಹೇಳುತ್ತೇನೆ ಎಂದು ಅವನು ಹೇಳಲು ಅವನನ್ನು ನೋಡಿದ ರಾವಣ, ನೀನು ವೃಷಿಕಾಳನ್ನ ಲವ್ ಮಾಡ್ತಿದ್ದೀಯಾ ಎಂದು ಅವನ ಕಣ್ಣುಗಳನ್ನ ಆಳವಾಗಿ ನೋಡುತ್ತಾ ಸೈತ್ರಾನ್ ಒಂದೇ ಸಾಲಿನಲ್ಲಿ ಹೇಳಿಬಿಟ್ಟನು. ಅದನ್ನು ಕೇಳಿ ಹೋ ನೋ ನೋ ಎಂದು ಕೋಪದಿಂದ ಗರ್ಜಿಸಿದವನು ಸೈತ್ರಾನ್ನನ್ನ ಜೋರಾಗಿ ತಳ್ಳಿಬಿಟ್ಟನು. ಅದರಿಂದ ಸ್ವಲ್ಪ ಸಾವರಿಸಿಕೊಂಡ ಸೈತ್ರಾನ್ ರಾವಣನನ್ನ ದಿಟ್ಟಿಸಿ ನೋಡುತ್ತಾ, ನಿಜ ಹೇಳಿದ್ರೆ ಕೋಪ ಬರ್ರನೆ ಬಂದ್ಬಿಡುತ್ತೆ ಅಲ್ವಾ ಆರ್ವಿ. ನೀನು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ಇದೇ ನಿಜ ಕಣೋ. ನೀನು ವೃಷಿಕಾಳನ್ನ ಮಾತ್ರವೇ ಪ್ರೀತಿಸುತ್ತಿದ್ದೀಯ ಎಂದು ಅವನು ಮತ್ತೆ ಒತ್ತಿ ಹೇಳಿದನು. ಇಲ್ಲ 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 ಎಂದು ಹುಚ್ಚನಂತೆ ಕಿರುಚಿದ ರಾವಣನು ಅಲ್ಲಿದ್ದ ವಸ್ತುಗಳನ್ನೆಲ್ಲ ಎತ್ತಿ ಹಾಕಿ ಒಡೆಯಲು ತೊಡಗಿದನು. ಆದರೆ ಸೈತ್ರಾನ್ ಈ ಬಾರಿ ಅವನನ್ನ ತಡೆಯದೆ ಶಾಂತವಾಗಿ ಅವನನ್ನ ನೋಡುತ್ತಾ ನಿಂತು ಬಿಟ್ಟನು. ಇಲ್ಲ, ನೀನು ಹೇಳುತ್ತಿರುವುದು ನಿಜವಲ್ಲ. ನಾನು ಪ್ರೀತಿಸಿದ್ದು ಒಂದೇ ಒಂದು ಹುಡುಗಿಯನ್ನ ಮಾತ್ರ, ಅದು ಆ ಅರ್ಷಿಯನ್ನ ಮಾತ್ರವೇ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಅವಳ ಮೇಲೆ ತುಸು ಕೂಡ ಪ್ರೀತಿ ಇಲ್ಲ. ಪೂರ್ತಿಯಾಗಿ ಅವಳ ಮೇಲೆ ಕೇವಲ ದ್ವೇಷ ಮಾತ್ರವೇ ತುಂಬಿಕೊಂಡಿದೆ. ಅವಳ ಮೇಲೆ ನನಗೆ ಇಷ್ಟೊಂದು ದ್ವೇಷ ಇರುವಾಗ ನಾನು ಏಕೆ ಅವಳ ತಂಗಿಯನ್ನ ಪ್ರೀತಿಸಲು ಸಾಧ್ಯ ಹೇಳು? ಇದನ್ನು ಕೇಳುವುದಕ್ಕೆ ಅಸಹ್ಯವಾಗಿದೆ ಎಂದು ಆರ್ವಿ ಸೈಕೋ ತರಹ ಕಿರುಚಲು ಅವನನ್ನ ಎಳೆದು ಅವನ ಕೆನ್ನೆಗೆ ಬಾರಿಸಿದನು ಸೈತ್ರಾನ್. ಅದಕ್ಕೆ ರಾವಣನ ಆರ್ಭಟಗಳು ಹಾಗೆಯೇ ಸ್ತಬ್ಧವಾಗಿ ಹೋದವು. ಅವನು ಸೈತ್ರಾನ್ ತನ್ನನ್ನು ಹೊಡೆದದ್ದನ್ನೇ ಅರಿಯದವನಂತೆ ಯಾವುದೋ ನೆನಪಿನಲ್ಲಿ ಮುಳುಗಿದ್ದನು. ಅವನ ಹೆಗಲ ಎರಡು ಬದಿಯನ್ನು ಹಿಡಿದು ತನ್ನನ್ನು ನೋಡುವಂತೆ ಮಾಡಿದ ಸೈತ್ರಾನ್, ನಿನಗೆ ಈಗೋ ಆರ್ವಿ, ನೀನಾಗಿ ಅವಳ ಬಳಿ ಹೋಗಿ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಲು ನಿನಗೆ ಅಹಂಕಾರ. ಈ ಈಗೋನೇ ಅವಳ ಮೇಲಿರುವ ಪ್ರೀತಿಯನ್ನ ಕೂಡ ನೀನು ಅರಿಯದವನಂತೆ ಸಂಚು ಮಾಡ್ತಿದೆ ಎಂದು ಸೈತ್ರಾನ್ ಕೂಗಲು ಆರ್ವಿ ಸೈತ್ರಾನ್ ಕೈಯನ್ನ ಜೋರಾಗಿ ಕಿತ್ತು ಹಾಕಿ, ಇಲ್ಲ, ನೀನು ಸುಳ್ಳು ಹೇಳ್ತಿದ್ದೀಯ. ನನಗೆ ಅವಳ ಮೇಲೆ ಪ್ರೀತಿಯೇ ಇಲ್ಲ, ಎಂದಿಗೂ ಬರುವುದೂ ಇಲ್ಲ. ಆ ವೃಷಿಕ ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿ ಮೋಸ ಮಾಡಿದ ದ್ರೋಹಿಯ ತಂಗಿ ಅವಳು. ಹಾಗಿರುವಾಗ ನಾನು ಏಕೆ ಅವಳನ್ನ ಪ್ರೀತಿಸುತ್ತೇನೆ ಎಂದು ರಾವಣನು ಕೋಪದಿಂದ ಗರ್ಜಿಸಿದನು. ನಿನ್ನ ಈ ಕೋಪವೇ ಎಲ್ಲ ಸಮಸ್ಯೆಗಳಿಗೂ ಕಾರಣವಾಗಿದೆ ಆರ್ವಿ. ಈ ಕೋಪವನ್ನ ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿನ್ನ ಜೀವನ ಚೆನ್ನಾಗಿರುತ್ತದೆ ಎಂದು ಸೈತ್ರಾನ್ ತಾಳ್ಮೆಯಿಂದ ಅವನಿಗೆ ತಿಳಿ ಹೇಳಿದನು. ಅಷ್ಟು ಹೊತ್ತು ಇದ್ದ ಮುಖಭಾವ ಬದಲಾಗಿ ಬಿಗಿತಗೊಂಡವನು
ಸೈತ್ರನ್ನನ್ನು ಒಂದು ನೋಟದೊಂದಿಗೆ ನೋಡಿ, ಈ ಕೋಪ ಇರುವುದರಿಂದ ಮಾತ್ರವೇ ನನ್ನನ್ನು ಯಾವನು ಹತ್ತಿರ ಸುಳಿಯಲಾಗದೆ ಹೆದರಿ ಸಾಯುತ್ತಿದ್ದಾರೆ. ಈ ಆರ್ವಿಯ ಗುರುತೆ ಕೋಪ ಮತ್ತು ಸೊಕ್ಕು ಮಾತ್ರವೇ ಮಿತ್ರ. ಅದನ್ನು ಯಾರಿಗಾಗಿಯೂ ಯಾವನಿಗಾಗಿಯೂ ನಾನು ಬದಲಾಯಿಸಿಕೊಳ್ಳುವುದಿಲ್ಲ ಎಂದು ರಾವಣನು ಖಡಾಖಂಡಿತವಾಗಿ ಹೇಳಿದನು. ಅದನ್ನು ಕೇಳಿದ ಸೈತಾನ್ಗೆ ಏನು ಕೇಳಬೇಕೆಂದು ತಿಳಿಯದೆ ಮುಂದಿನ ಮಾತು ಬಾಯಿಂದ ಬರಲಿಲ್ಲ. ರಾವಣನ ಕೋಪದ ತೀವ್ರತೆ ಸೈತಾನ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಆ ಕೋಪವೇ ರಾವಣನ ಸಮಸ್ಯೆ ಎಂಬುದನ್ನು ಸೈತಾನ್ ಚೆನ್ನಾಗಿ ಅರಿತುಕೊಂಡ ಮೇಲೆಯೇ ಅವನನ್ನು ಬದಲಾಯಿಸುವ ಪ್ರಯತ್ನಕ್ಕೆ ಇಳಿದಿದ್ದನು. ಆದರೆ ಅದು ಅವನಿಗೆ ಫಲ ನೀಡದೆ ಇಷ್ಟು ದಿನಗಳ ಕಾಲ ಎಳೆಯುತ್ತಲೇ ಇತ್ತು. ಸೈತಾನ್ ಅವನ ಬಳಿ ಏನೋ ಮಾತನಾಡಲು ಬರಲು ಅವನನ್ನು ಕೈ ನೀಡಿ ತಡೆದವನು, ನನ್ನನ್ನು ಬದಲಾಯಿಸಬೇಕು ಎಂದುಕೊಳ್ಳಬೇಡ ಮಿತ್ರ, ನಿನಗೆ ಸೋಲೇ ಸಿಗುತ್ತದೆ. ಈ ರಾವಣ ಎಂದಿಗೂ ಬದಲಾಗುವುದಿಲ್ಲ. ಇದುವೇ ನನ್ನ ಗುಣ. ನಾನು ಹೀಗೆಯೇ ಇರುತ್ತೇನೆ. ಯಾರಿಗಾಗಿಯೂ ನನ್ನನ್ನು ಬದಲಾಯಿಸಿಕೊಳ್ಳುವುದೇ ಇಲ್ಲ ಎಂದು ಮತ್ತೆ ಒತ್ತಿ ಒತ್ತಿ ಹೇಳಿದ ರಾವಣ. ನೀನು ನನ್ನ ಮೂಡ್ ಸ್ಪಾಯ್ಲ್ ಮಾಡಿಬಿಟ್ಟೆ ಮಿತ್ರ. ನನ್ನಿಂದ ಇನ್ನು 1 ನಿಮಿಷ ಕೂಡ ಇಲ್ಲಿರಲು ಸಾಧ್ಯವಿಲ್ಲ. ನೀನು ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳಿದವನು ವೇಗವಾಗಿ ಆಫೀಸ್ ರೂಮ್ನಿಂದ ಬಿರಬಿರನೆ ನಡೆದು ಹೊರಟು ಹೋದನು. ಸೈತಾನ್ ಅವನ ಹಿಂದೆ ಹೋಗದೆ ಅವನಿಗಾಗಿ ಒಂಟಿತನವನ್ನ ನೀಡಲು ಯೋಚಿಸಿ ಅಲ್ಲೇ ಉಳಿದು ಬಿಟ್ಟನು. ಆಫೀಸ್ನನ್ನ ಬಿಟ್ಟು ಹೊರಗೆ ಹೋದವನು ತನ್ನ ಜಾಗ್ವಾರ್ ಕಾರಿನಲ್ಲಿ ಏರಿ ಕುಳಿತನು. ಅವನನ್ನ ಹಿಂಬಾಲಿಸಲು ಬಾಡಿಗಾರ್ಡ್ಸ್ಗಳ ಕಾರುಗಳು ಮತ್ತೆ ಅವರನ್ನ ಬರಬೇಡಿ ಎಂದು ಒಂದೇ ಒಂದು ತೀಕ್ಷ್ಣ ನೋಟದಿಂದ ತಡೆದವನು ಕಾರನ್ನ ತೆಗೆದುಕೊಂಡು ವೇಗವಾಗಿ ಹೊರಟನು. ನೇರವಾಗಿ ಅವನು ಹೋಗಿ ಜಾಗ್ವಾರ್ ನಿಲ್ಲಿಸಿದ್ದು ತನ್ನ ಬೀಚ್ ಹೌಸ್ ಮುಖಾಂತರವೇ. ಹಲವು ಎಕರೆ ವಿಸ್ತೀರ್ಣದಲ್ಲಿ ಭವ್ಯವಾಗಿ ಅರಮನೆಯಂಥ ಮನೆಯನ್ನ ನಿರ್ಮಿಸಲಾಗಿದ್ದ ಆ ಬೀಚ್ ಹೌಸ್ ಒಳಗೆ ಅವನ ಜಾಗ್ವಾರ್ ಪ್ರವೇಶಿಸಿತು. ಆ ಎಲೆಕ್ಟ್ರಿಕ್ ಗೇಟ್ ತಾನಾಗಿಯೇ ತೆರೆದುಕೊಂಡಿತು. ಒಳಗೆ ಹೋಗಿ ಕಾರನ್ನ ನಿಲ್ಲಿಸಿದವನು ಹಾಗೆಯೇ ಕಾರಿನಿಂದ ಇಳಿದು ಅಲ್ಲಿದ್ದ ಬೃಹತ್ ಈಜುಕೊಳದೊಳಗೆ ಮೇಲೆ ಧರಿಸಿದ್ದ ಕೋಟನ್ನ ಮಾತ್ರ ಕಳಚಿ ಹಾಗೆ ಧುಮುಕಿದನು. ಮನಸ್ಸು ಕುದಿಯುವ ಕಡಲಿನಂತೆ ಬೇಯುತ್ತಿರಲು ಅದನ್ನು ಹೇಗೆ ತಣ್ಣಿಸುವುದು ಎಂದು ತಿಳಿಯದೆ ಎಷ್ಟು ಹೊತ್ತು ಈಜಿದನೋ ತಿಳಿಯದು. ಮನೆಯ ಸುತ್ತಲೂ ರಕ್ಷಣೆಗಾಗಿ ಅನೇಕ ಭದ್ರತಾ ಸಿಬ್ಬಂದಿ ಇದ್ದರೂ ಮನೆಯ ಒಳಗೆ ಪ್ರವೇಶಿಸಲು ಅವರಿಗೆ ಅನುಮತಿ ಇಲ್ಲದ ಕಾರಣ ಏಕಾಂಗಿಯಾಗಿಯೇ ಸ್ವಲ್ಪ ಸಮಯ ಈ ಈಜುಕೊಳದೊಳಗೆ ಮುಳುಗಿದ್ದನು ರಾವಣ. ಆ ರಾವಣನು ತಳಮಟ್ಟಕ್ಕೆ ಹೋದವನು ಈಜುಕೊಳದೊಳಗೆ ಉಸಿರನ್ನ ಬಿಗಿ ಹಿಡಿದು ಸ್ವಲ್ಪ ಸಮಯ ಧ್ಯಾನ ಮಾಡಿ ಮೇಲೆ ಬಂದನು. ವೇಗವಾಗಿ ಮನೆಯೊಳಗೆ ಪ್ರವೇಶಿಸಿದನು. ಮನೆಯ ಮೊದಲ ಮಹಡಿಯಲ್ಲಿದ್ದ ಆ ಬೃಹತ್ ಮದ್ಯದ ಬಾರ್ ಒಳಗೆ ಪ್ರವೇಶಿಸಿದನು. ಬೆಲೆ ಬಾಳುವ ಮದ್ಯದ ಬಾಟಲಿಗಳನ್ನ ಜೋಡಿಸಿಟ್ಟಿದ್ದ ಟೇಬಲ್ ಮುಂದೆ ಹೋಗಿ ಕುಳಿತನು. ಕೈಗೆ ಸಿಕ್ಕ ಯಾವುದೋ ಒಂದು ಮದ್ಯದ ಬಾಟಲಿಯನ್ನ ತೆರೆದವನು ಹಾಗೆಯೇ ಬಾಯಿಗೆ ಸುರಿದುಕೊಂಡನು. ಅದು ಅವನ ವೇಗಕ್ಕೆ 2 ನಿಮಿಷಗಳಲ್ಲಿ ಖಾಲಿಯಾಗಿ ಹೋಯಿತು. ಆ ಪೂರ್ಣ ಮದ್ಯದ ಬಾಟಲಿ ಸ್ವಲ್ಪ ಸ್ವಲ್ಪವಾಗಿ ಅವನಿಗೆ ಅಮಲೇರಲು ಅವನ ನೆನಪುಗಳಲ್ಲಿ ಹರ್ಷಿ ತನಗೆ ಮಾಡಿ ಹೋದ ದ್ರೋಹ ಕಣ್ಮುಂದೆ ಬಂತು. ಅದನ್ನ ನೆನೆಸಿಕೊಂಡ ಅವನು ಹಲ್ಲುಗಳನ್ನ ಕಟಕಟನೆ ಕಡಿದವನು ಕೋಪದಲ್ಲಿ ಆ ಎಂದು ಆ ಜಾಗವೇ ಅದಿರುವಂತೆ ಗರ್ಜಿಸಿದನು. ಯು ಬ್ಲಡಿ ಚೀಟ್, ನೀನು ನನ್ನನ್ನು ಏಮಾರಿಸ್ಬಿಟ್ಟೆ ಕಣೆ, ನನಗೆ ದ್ರೋಹ ಮಾಡಿಬಿಟ್ಟೆ. ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಹರ್ಷಿಕಾ. ನನ್ನನ್ನು ಏಮಾರಿಸಿ ನನಗೆ ದ್ರೋಹ ಮಾಡಿದ್ದಕ್ಕೆ ಖಂಡಿತವಾಗಿಯೂ ಈ ರಾವಣ ನಿನಗೆ ಶಿಕ್ಷೆ ನೀಡುತ್ತಾನೆ ಕಣೆ ಎಂದು ಹೇಳಿದವನು ಮತ್ತೆ ಮುಂದಿನ ಬಾಟಲಿಯನ್ನ ತೆಗೆದು ಬಾಯಿಗೆ ಸುರಿಯಲು ತೊಡಗಿದನು. ಸಂಜೆ ವಾಸುದೇವನ್ ಮತ್ತು ಆದವಿ ತಮ್ಮ ಕಾರಿನಲ್ಲಿ ಬಂದು ಇಳಿದರು. ಅವರನ್ನ ಬಾಗಿಲಿಗೆ ಹೋಗಿ ಸ್ವಾಗತಿಸಿದಳು ವೃಷಿಕ. ಭದ್ರತಾ ಸಿಬ್ಬಂದಿ ಏನು ಮಾಡದೆ ಸುಮ್ಮನೆ ನಿಂತಿರುವುದನ್ನ ಅವಳು ಒಂದು ಬಾರಿ ದಿಟ್ಟಿಸಿ ನೋಡಿದಳು. ತನ್ನ ತಾಯಿ ಮತ್ತು ತಂದೆಯನ್ನ ಒಳಗೆ ಕರೆದುಕೊಂಡು ಹೋದಳು. ವೃಷಿಮಾ, ಇದೇನು ಆಶ್ಚರ್ಯವಾಗಿದೆಯಲ್ಲ. ನಿನ್ನೆ ಗಾರ್ಡ್ಸ್ ಎಲ್ಲರೂ ಒಳಗೆ ಬರಲು ಬಿಡದೆ ನಮ್ಮಿಬ್ಬರನ್ನ ತಡೆದ್ರು. ಆದ್ರೆ ಇಂದು ಏನು ಮಾತನಾಡವಿಲ್ಲ ಎಂದು ವಾಸುದೇವನ್ ಆಶ್ಚರ್ಯದಿಂದ ತನ್ನ ಮಗಳನ್ನ ನೋಡಿ ಪ್ರಶ್ನಿಸಿದರು. ಇನ್ಮೇಲೆ ಎಲ್ಲವೂ ಹೀಗೆ ಇರುತ್ತದೆ ಅಪ್ಪ. ನಾನು ನಿನ್ನೆಯೇ ಅವರೆಲ್ಲರನ್ನ ಕರೆದು ವಾರ್ನ್ ಮಾಡಿದ್ದೇನೆ. ಇನ್ಮೇಲೆ ನೀವು ಈ ಮನೆಗೆ ಧೈರ್ಯವಾಗಿ ಬರಬಹುದು. ನನಗೆ ಇಲ್ಲಿ ಪೂರ್ಣ ಹಕ್ಕಿರುವುದರಿಂದ ಇವರು ನನ್ನನ್ನು ಎದುರಿಸಿ ಒಂದೇ ಒಂದು ಮಾತನ್ನು ಆಡಲು ಆಗಲಿಲ್ಲ.
ಎಂದು ಅವಳು ಹೇಳಿದಳು. ಆದರೂ ಅಳಿಯನಿಗೆ ತಿಳಿದ್ರೆ ತೊಂದರೆಯಾಗುತ್ತದೆ ಅಲ್ಲವೇ ಬೃಷಿ ಎಂದು ಆದವಿ ಚಿಂತೆಯನ್ನ ಧ್ವನಿಯಲ್ಲಿ ಹೇಳಿದರು. ಇಲ್ಲ ಅಮ್ಮ, ಹಾಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ನೀವು ಸುಮ್ಮನೆ ಏನನ್ನಾದರೂ ಯೋಚಿಸಿ ಮನಸ್ಸನ್ನ ಗೊಂದಲಗೊಳಿಸಿಕೊಳ್ಳಬೇಡಿ. ಮೊದಲು ಬಂದು ಕುಳಿತುಕೊಳ್ಳಿ ಎಂದು ಅವರಿಬ್ಬರನ್ನ ಸತ್ಕರಿಸಿ ಸೋಫಾದಲ್ಲಿ ಕೂರಿಸಿದಳು. ತಾನೇ ಅವರಿಗೆ ಮೊದಲು ಕುಡಿಯಲು ನೀರನ್ನ ತನ್ನ ಕೈಯಾರೆ ಅಡುಗೆ ಕೋಣೆಯಿಂದ ತಂದುಕೊಟ್ಟು ಆ ಬಳಿಕ ಅವರಿಗೆ ಜ್ಯೂಸ್ ಕೂಡ ನೀಡಿದಳು. ತನ್ನ ಮಗಳು ಇಷ್ಟೊಂದು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿರುವುದನ್ನ ನೋಡಿದ ಆದವಿಗೆ ಮನಸ್ಸಿನಲ್ಲಿ ಒಂದು ಕಡೆ ಸಂತೋಷವಾದರೂ ತನ್ನ ಮೊದಲ ಮಗಳನ್ನೇ ನೆನೆದು ಆ ತಾಯಿಯ ಹೃದಯ ಕರಗುತ್ತಲೇ ಇತ್ತು. ತನ್ನ ತಾಯಿಯ ಮುಖವನ್ನ ನೋಡಿಯೇ ಅವರ ಆಲೋಚನೆಯನ್ನ ಅರ್ಥ ಮಾಡಿಕೊಂಡ ಬೃಷಿಕಾಳು ಅವರ ಬಳಿ ಹೋಗಿ ಕುಳಿತು ಆಸರೆಯಾಗಿ ಅವರ ಹೆಗಲನ್ನ ಅಪ್ಪಿಕೊಳ್ಳುತ್ತಾ, ಅಮ್ಮ, ನೀವು ಏನು ಯೋಚಿಸುತ್ತಿದ್ದೀರಾ ಎಂದು ಚೆನ್ನಾಗಿ ಗೊತ್ತು. ದಯವಿಟ್ಟು ಹೀಗೆ ಯೋಚಿಸಿ ಯೋಚಿಸಿ ಆರೋಗ್ಯವನ್ನ ಕೆಡಿಸಿಕೊಳ್ಳಬೇಡಿ. ನೀವು ಚೆನ್ನಾಗಿದ್ದರೆ ತಾನೇ ಅಪ್ಪನಿಗೆ ಆಸರೆಯಾಗಿ ಇರಲು ಸಾಧ್ಯ ಎಂದು ಅವಳು ಹೇಳಿದಳು. ಯೋಚಿಸದೆ ಇರಲು ಸಾಧ್ಯವಿರುವ ವಿಷಯ ಇದೆಲ್ಲ ಬೃಷಿ. ಅದು ನಿನ್ನ ಅಕ್ಕನ ಸಂಬಂಧಿಸಿದ ವಿಷಯ. ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಏನು ತಿಳಿಯದೆ ಒಂದು ತಾಯಿಯಾಗಿ ನಾನು ಪಡುತ್ತಿರುವ ತವಕ ನನಗೆ ಮಾತ್ರವೇ ಗೊತ್ತು ಎಂದು ಅವರು ಹೇಳಿದರು. ಅದನ್ನ ಕೇಳಿ ವಾಸುದೇವನ್ ಮತ್ತು ಬೃಷಿಕಾ ಇಬ್ಬರು ಆತಂಕಗೊಂಡರು. ಬೃಷಿಕಾ ತನ್ನ ತಾಯಿ ತಂದೆಯೊಂದಿಗೆ ಸ್ವಲ್ಪ ಸಮಯ ಮಾತನಾಡುತ್ತಿರಲು ತಡವಾಗುತ್ತಿರುವುದನ್ನ ಮನಗಂಡ ವಾಸುದೇವನ್, ಪಾಪು, ಸಮಯ ಆಗ್ತಾ ಇದೆ, ಅಳಿಯಂದ್ರು ಇನ್ನೂ ಬರಲಿಲ್ಲ. ಅವರು ಬಂದರೆ ತಾನೇ ನಿಮ್ಮಿಬ್ಬರನ್ನ ಒಟ್ಟಿಗೆ ನಿಲ್ಲಿಸಿ ಮರುಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆ ಕರೆಯಲು ಸಾಧ್ಯ ಎಂದು ವಾಸುದೇವನ್ ಹಿಂಜರಿಕೆಯಿಂದ ಹೇಳಿದರು. ಇದಕ್ಕೆ ಯಾಕಪ್ಪ ನೀವು ಇಷ್ಟೊಂದು ಹಿಂಜರಿಯುತ್ತಿದ್ದೀರಾ? ಒಂದು ನಿಮಿಷ ಇರಿ, ಅವರು ಎಲ್ಲಿದ್ದಾರೆ ಅಂತ ನಾನು ಫೋನ್ ಮಾಡಿ ಕೇಳುತ್ತೇನೆ ಎಂದವಳು ಮೊಬೈಲ್ ಕೈಗೆ ತೆಗೆದುಕೊಂಡಳು. ಆಗಲೇ ಅವನ ಫೋನ್ ನಂಬರ್ ತನ್ನ ಬಳಿ ಇಲ್ಲದಿರುವುದನ್ನ ಮನಗಂಡವಳು ಈಗ ಅವನಿಗೆ ಏಕೆ ಕರೆ ಮಾಡುವುದು ಎಂದು ಯೋಚಿಸುತ್ತಿರಲು ಮುಂಜಾನೆ ಸೈತ್ರನ್ ಅವಳಿಗೆ ಅವನ ಫೋನ್ ನಂಬರ್ ಕೊಟ್ಟಿದ್ದು ನೆನಪಿಗೆ ಬಂದಿತು. ತಕ್ಷಣವೇ ಸೈತ್ರನ್ನ ನಂಬರ್ಗೆ ಕರೆ ಮಾಡಿದಳು. 2 ರಿಂಗ್ ಆದ ನಂತರ ಸೈತ್ರನ್ ಕರೆಯನ್ನ ಸ್ವೀಕರಿಸಿದನು. ಹೆಲೋ ಬ್ರದರ್, ಎಲ್ಲಿದ್ದೀರಾ? ಮನೆಗೆ ಹೊರಟ್ರಾ ಎಂದು ಬೃಷಿಕಾ ಕೇಳಿದಳು. ಇಲ್ಲಮ್ಮ, ನಾನು ಆಫೀಸ್ನಲ್ಲೇ ಇದ್ದೇನೆ. ಯಾಕೆ, ಏನ್ ವಿಷಯ ಎಂದು ಅವನು ಕೇಳಿದನು. ಅವರು ನಿಮ್ ಜೊತೆ ಇದ್ದಾರಾ ಎಂದು ಅವಳು ಕೇಳಿದಳು. ಅವರು ಎಂದರೆ ಯಾರು ಎಂದು ಅವನು ಗೇಲಿಯಾಗಿ ಕೇಳಿದನು. ಅದಕ್ಕೆ ನಾಲಿಗೆ ಕಚ್ಚಿಕೊಂಡವಳು, ಅವರು ಎಂದರೆ ಅವರೇ, ನನ್ನ ಗಂಡ ಎಂದಳು ಹಮ್ಮಿನಿಂದ. ಅದಕ್ಕೆ ಬಾಯಿ ಬಿಟ್ಟೆ ನಕ್ಕವನು, ಸರಿ, ಆ ರಾವಣನಿಗೆ ತಕ್ಕ ರಾಕ್ಷಸಿ ನೀನೆ ಎಂದನು ಅವನು ನಗುತ್ತಾ. ಏನಂದಿರಿ? ನಾನು ರಾಕ್ಷಸಿಯಾ? ನನ್ನನ್ನು ನೋಡಿದರೆ ನಿಮಗೆ ರಾಕ್ಷಸಿ ತರಹ ಕಾಣಿಸುತ್ತೇನಾ ಎಂದು ಅವಳು ಕೇಳಿದಳು. ಯಮ್ಮ, ತಕ್ಷಣವೇ ನೀನು ಬೆಟ್ಟ ಹತ್ತಲು ಶುರು ಮಾಡಬೇಡ. ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ಬೆಳಿಗ್ಗೆ ನೀನು ಆ ರುದ್ರೇಶನಿಗೆ ಬಾರಿಸಿದ ಆ ಏಟುಗಳನ್ನ ನೋಡಿದಾಗಲೇ ನೀನು ಸರಿಯಾದ ರಾಕ್ಷಸಿ ಎಂದು ನನಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿತ್ತು ಎಂದು ಸೈತ್ರನ್ ನಗುತ್ತಾ ಹೇಳಲು, ಅದೆಲ್ಲ ನಮ್ಮ ಪ್ರತಿಯೊಂದು ಏಟು ಸಿಡಿಲಿನ ತರಹ ಇರುತ್ತದೆ ಬಿಡಿ ಅಣ್ಣ ಎಂದು ಮತ್ತೆ ಬೃಷಿಕಾ ಅಂದಳು. ಅದನ್ನು ಕೇಳಿ ನಕ್ಕವನು, ಸರಿ, ಈಗ ನೀನು ಫೋನ್ ಮಾಡಿದ್ದು ನಿನ್ನ ಗಂಡನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ತಾನೆ ಎಂದು ಅವನು ಕೇಳಿದನು. ಮೆಲ್ಲನೆ ನಕ್ಕವಳು, ಹೌದು, ಅವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೋಸ್ಕರವೇ ಫೋನ್ ಮಾಡಿದೆ. ಅವರು ಯಾಕೆ ಇನ್ನೂ ಮನೆಗೆ ಬರಲಿಲ್ಲ? ನಿಮ್ಮ ಜೊತೆನೆ ಅಲ್ಲಿ ಆಫೀಸ್ನಲ್ಲಿದ್ದಾರಾ ಎಂದು ಅವಳು ಮತ್ತೆ ಕೇಳಿದಳು. ಸೈತ್ರನ್ ಏನು ಉತ್ತರ ಹೇಳಬೇಕೆಂದು ತಿಳಿಯದೆ ಸುಮ್ಮನಾಗಿದ್ದನು. ಅವನ ಮೌನ ಅವಳಿಗೆ ಏನೋ ತಪ್ಪಾಗಿ ಅನ್ನಿಸಿತು. ಏನ್ ವಿಷಯ ಬ್ರೋ, ಯಾಕೆ ಸುಮ್ಮನಿದ್ದೀರಾ? ಅವರು ನಿಮ್ಮ ಜೊತೆ ತಾನೇ ಆಫೀಸ್ನಲ್ಲಿದ್ದಾರೆ ಎಂದು ಅವಳು ಮತ್ತೆ ಒತ್ತಾಯಿಸಿ ಕೇಳಿದಳು. ಇಲ್ಲ ಅಮ್ಮ, ಈಗ ಅವನು ಆಫೀಸ್ನಲ್ಲಿಲ್ಲ, ಬೆಳಗಿನ ಜಾವವೇ ಇಲ್ಲಿಂದ ಹೊರಟು ಹೋದನು ಎಂದು ಅವನು ಹೇಳಿದನು. ಅದನ್ನ ಕೇಳಿ, ಏನು ಹೇಳ್ತಿದ್ದೀರಾ? ಬೆಳಿಗ್ಗೆ ಜಾವವೇ ಹೊರಟು ಹೋದ್ರಾ? ಎಲ್ಲಿಗೋದ್ರು ಅವರು? ಮನೆ ಕೂಡ ಬರಲೇ ಇಲ್ವಲ್ಲ ಎಂದು ಅವಳು ಯೋಚಿಸುತ್ತಾ ಕೇಳಿದಳು. ಅದು ಅದು ಬಂದು ಅವನು ಎಂದು ಸೈತ್ರನ್ ತಡುಕಾಡಲು, ಯಾವುದೇ ಆಗಿದ್ರೂ ಹಿಂಜರಿಯದೆ ಹೇಳಿ ಬ್ರೋ ಎಂದಳು ದೃಢವಾದ ಧ್ವನಿಯಲ್ಲಿ. ಅವಳ ಧ್ವನಿಯಲ್ಲಿದ್ದ ಒತ್ತಾಯ ನೀನು ನಿಜವನ್ನ ಹೇಳಲೇಬೇಕು ಎಂಬ ಧಾಟಿಯಲ್ಲಿದ್ದ ಕಾರಣ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟವನು, ಆರ್ವಿ ಬೆಳಿಗ್ಗೆ ಕೋಪದಿಂದ ಆಫೀಸ್ ಬಿಟ್ಟು ಹೊರಟು ಹೋದನು ಅಮ್ಮ.
ಎಂದನು ಒಂದೇ ಸಾಲಿನಲ್ಲಿ. ಕೋಪದಿಂದ ಹೊರಟು ಹೋದ್ರ? ಯಾಕೇನಾಯಿತು? ಏನ್ ಸಮಸ್ಯೆ? ಯಾವುದರಿಂದ ಅವರು ಕೋಪಗೊಂಡರು ಎಂದು ಅವಳು ಪ್ರಶ್ನೆಗಳ ಸುರಿಮಳೆಗೆಯನ್ನ ಕೇಳಿದಳು. ಇರು ಇರು, ಒಂದು ನಿಮಿಷ, ಕೊಂಚ ತಾಳ್ಮೆಯಿಂದ ಇರು, ಎಲ್ಲವನ್ನ ನಾನೇ ಸ್ಪಷ್ಟವಾಗಿ ಹೇಳುತ್ತೇನೆ ಎಂದವನು ಬೆಳಿಗ್ಗೆ ತನಗೂ ರಾವಣನಿಗೂ ನಡೆದ ವಾದವನ್ನ ಅವಳಿಗೆ ವಿವರಿಸಿದನು ಸೈತ್ರನ್. ಅದನ್ನು ಕೇಳಿ ತಲೆಗೆ ಕೈ ಹೊತ್ತುಕೊಂಡವಳು, ಅವರಿಗೆ ತಾಳ್ಮೆ ಎಂದರೆ ಏನಂದೇ ತಿಳಿಯಲ್ಲ ಬ್ರೋ. ಯಾವುದಕ್ಕೆ ನೋಡಿದ್ರೂ ಕೋಪ, ಹೊಡೆಯುವುದಕ್ಕೆ ಬೈಯುವುದಕ್ಕೆ ಇದೊಂದೇ ಅವರಿಗೆ ಗೊತ್ತು ಎಂದು ಅವಳು ಬೇಸರ ಮಾಡಿಕೊಂಡಳು. ಅದನ್ನ ಕೇಳಿ ಮೆಲ್ಲಗೆ ನಕ್ಕ ಸೈತ್ರಾನ್. ಅವನ ಗುಣವೇ ಅಂತಹದ್ದು. ಕೋಪವಿರುವ ಜಾಗದಲ್ಲೇ ಗುಣ ಇರುತ್ತದೆ ಎಂದು ಹೇಳುತ್ತಾರಲ್ಲ. ಅವನು ಎಷ್ಟೇ ಕೋಪವನ್ನ ಹೊರ ಹಾಕಿದರೂ ಆ ಕೋಪ ನ್ಯಾಯವಾದ ವಿಷಯಕ್ಕೆ ಮಾತ್ರವೇ ಇರುತ್ತದೆ ಎಂದು ತನ್ನ ಸ್ನೇಹಿತನ ಪರವಾಗಿ ವಕಾಲತ್ತು ವಹಿಸಿದನು ಸೈತ್ರನ್. ಅದನ್ನ ಕೇಳಿ ಮುಖ ಸೊರಗಿಕೊಂಡವಳು, ಸರಿ, ಬೆಳಿಗ್ಗೆ ಹೋದವರು ಎಲ್ಲಿಗೆ ಹೋದರು ಎಂದು ತಿಳಿಯಲಿಲ್ಲವೇ? ಇಷ್ಟೊಂದು ಸಮಯವಾಯಿತು, ಇದುವರೆಗೆ ಮನೆಗೆ ಬರಲಿಲ್ಲ ಎಂದು ಅವಳು ಕೇಳಿದಳು. ನನಗೂ ಅದನ್ನೇ ಯೋಚಿಸುತ್ತಿದ್ದೇನೆ ಅಮ್ಮ. ಅವನು ನೇರವಾಗಿ ಮನೆಗೆ ಹೋಗುತ್ತಾನೆ ಎಂದುಕೊಂಡೆ, ಆದರೆ ಈಗ ಅವನು ಬೀಚ್ ಹೌಸ್ನಲ್ಲಿದ್ದಾನೆ ಎಂದು ಸೈತ್ರಾನ್ ಹೇಳಿದನು. ಅದನ್ನು ಕೇಳಿ ಗೊಂದಲಕ್ಕೊಳಗಾದ ಅವಳು, ಬೀಚ್ ಹೌಸ್ಗಾ? ಯಾವುದಕ್ಕೆ ಅವರು ಬೀಚ್ ಹೌಸ್ಗೆ ಹೋಗಬೇಕು ಎಂದು ಅವಳು ಗೊಂದಲದಿಂದ ಕೇಳಿದಳು. ಅವನಿಗೆ ಮೈಂಡ್ ಅಪ್ಸೆಟ್ ಆಗಿದ್ದರೆ ಹೆಚ್ಚಾಗಿ ಬೀಚ್ ಹೌಸ್ನಲ್ಲೇ ಸ್ಟೇ ಮಾಡ್ತಾನೆ. ಮೇ ಬಿ ಇವತ್ತು ಅಲ್ಲೇ ಸ್ಟೇ ಮಾಡಲಿದ್ದಾನೆ ಎಂದುಕೊಳ್ಳುತ್ತೇನೆ ಎಂದು ಸೈತ್ರಾನ್ ಹೇಳಿದನು. ಸರಿ, ನೀವು ಬೀಚ್ ಹೌಸ್ನ ಲೊಕೇಶನ್ ನನಗೆ ಶೇರ್ ಮಾಡಿಬಿಡಿ, ನಾನು ಅಲ್ಲಿಗೆ ಹೋಗಿ ಅವರನ್ನ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಅವಳು ಹೇಳಿದಳು. ನೀನು ಯಾಕೆ ಅಷ್ಟೊಂದು ದೂರವೆಲ್ಲ ಹೋಗ್ತೀಯ ಅಮ್ಮ? ಅದೆಲ್ಲ ಬಿಡು, ಬೆಳಿಗ್ಗೆ ಅವನೇ ಮನೆಗೆ ಬಂದ್ಬಿಡ್ತಾನೆ ಎಂದು ಸೈತ್ರಾನ್ ವೇಗವಾಗಿ ನಿರಾಕರಿಸಿದನು. ಇಲ್ಲ ಬ್ರೋ, ಮನೆಗೆ ಕರೆದಕ್ಕೋಸ್ಕರ ಅಮ್ಮ ಅಪ್ಪ ಇಲ್ಲಿಗೆ ಬಂದಿದ್ದಾರೆ. ಅವರು ಬಂದರೆ ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಕರೆಯಬೇಕು ಎಂದು ಅವರು ಬಯಸುತ್ತಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಅವರು ಈಗ ಇಲ್ಲಿ ಇರಲೇಬೇಕು ಬ್ರೋ ಎಂದು ಅವಳು ಹಿಂಜರಿಕೆಯ ಧ್ವನಿಯಲ್ಲಿ ಹೇಳಿದಳು. ನೀನು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿದೆ ಅಮ್ಮ, ಆದರೆ ಈಗ ಅವನು ಹತೋಟಿಯಲ್ಲಿ ಇಲ್ಲ ಎಂದು ಸೈತ್ರಾನ್ ಹೇಳಿದನು. ಏನ್ ಹೇಳ್ತಿದ್ದೀರಾ? ನನಗೆ ಅರ್ಥವಾಗಲಿಲ್ಲ ಎಂದಳು ವೃಷಿಕ. ನನಗೆ ಮನೆಯ ಸೇಫ್ಟಿಗೆ ಇಟ್ಟಿರುವ ಬಾಡಿಗಾರ್ಡ್ಸ್ ಕಾಲ್ ಮಾಡಿದ್ದರಮ್ಮ. ಮಿತಿ ಮೀರಿ ಕುಡಿದಿದ್ದಾನೆ ಅಂತೆ. ಈಗ ಅಲ್ಲಿ ಬೀಚ್ ಹೌಸ್ನಲ್ಲೇ ಅವನು ಬಿದ್ದುಕೊಂಡಿದ್ದಾನೆ ಎಂದು ಅವನು ಹೇಳಿದನು. ದೇವರೇ, ಇನ್ನು ಏನೇನ್ ಅಭ್ಯಾಸಗಳನ್ನ ಇಟ್ಟುಕೊಂಡಿದ್ದಾರೋ ತಿಳಿಯುತ್ತಿಲ್ವಲ್ಲ ಎಂದು ತಲೆಗೆ ಕೈ ಹೊತ್ತಿಕೊಂಡವಳು ವೃಷಿಕ. ಸರಿಮ್ಮ, ನೀನು ಒಂದು ಕೆಲಸ ಮಾಡು, ಅಮ್ಮ ಅಪ್ಪನನ್ನ ಇನ್ನೂ 1 ಗಂಟೆ ಮನೆಯಲ್ಲೇ ಇರಲು ಹೇಳು. ನಾನು ಅಷ್ಟರೊಳಗೆ ಅವನನ್ನ ಬೀಚ್ ಹೌಸ್ನಿಂದ ಮನೆಗೆ ಕರೆದುಕೊಂಡು ಬಂದು ಬಿಡುತ್ತೇನೆ ಎಂದು ಸೈತ್ರಾನ್ ಹೇಳಿದನು. ಇಲ್ಲ, ನಿಮಗ್ಯಾಕೆ ತೊಂದರೆ? ನೀವು ಈಗಾಗಲೇ ನಿಮ್ಮ ಕಂಪನಿಯ ಕೆಲಸ ನೋಡುವುದಷ್ಟೇ ಅಲ್ಲದೆ ಇವರಿಗೆ PA ಕೆಲಸ ಕೂಡ ನೋಡಿಕೊಳ್ಳುತ್ತಿದ್ದೀರಾ. ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತದೆ. ಅದರಿಂದ ನೀವು ಕೆಲಸ ಮುಗಿಸಿ ಬೇಗ ಮನೆಗೆ ಹೊರಡಿ. ನಾನೇ ಹೋಗಿ ಅಲ್ಲಿಂದ ಕರೆದುಕೊಂಡು ಬರುತ್ತೇನೆ. ನೀವು ನನಗೆ ಒಂದೇ ಒಂದು ಹೆಲ್ಪ್ ಮಾಡಿ, ಆ ಲೊಕೇಶನ್ ಮಾತ್ರ ಕೊಂಚ ನನಗೆ ವಾಟ್ಸಪ್ ಮಾಡಿ ಬ್ರೋ ಎಂದು ಅವಳು ಹೇಳಿದಳು. ಇಲ್ಲ ಕಣಮ್ಮ, ಈ ಸಮಯದಲ್ಲಿ ನೀನು ಏಕೆ ಅಲ್ಲಿಗೆ ಒಂಟಿಯಾಗಿ ಎಂದು ಅವನು ಎಳೆದನು. ಬ್ರೋ, ನನ್ನನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ನನಗೆ ಗೊತ್ತು. ನನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಐ ವಿಲ್ ಮ್ಯಾನೇಜ್. ನೀವು ಲೊಕೇಶನ್ ಮಾತ್ರ ಕಳುಹಿಸಿ ಎಂದು ಅವಳು ಮತ್ತೆ ಒತ್ತಿ ಹೇಳಿದಳು. ಸರಿ ಎಂದವನು ಕರೆಯನ್ನ ಕಟ್ ಮಾಡಿ ಅವಳಿಗೆ ವಾಟ್ಸಪ್ನಲ್ಲಿ ಲೊಕೇಶನ್ ಕಳುಹಿಸಿಕೊಟ್ಟನು. ಇಷ್ಟೊಂದು ಸಮಯ ಅವಳು ಮಾತನಾಡುತ್ತಿರುವುದನ್ನೆಲ್ಲ ಗೊಂದಲದಿಂದ ನೋಡುತ್ತಿದ್ದ ವಾಸುದೇವನ್ ಮತ್ತು ಆದವಿ ಏನು ನಡೆಯುತ್ತಿದೆ ಎಂದು ತಿಳಿಯದೆ ಕುಳಿತಿರಲು, ಅವನು ಕಳುಹಿಸಿದ ಲೊಕೇಶನ್ ನೋಡುತ್ತಲೇ ತನ್ನ ತಾಯಿ ತಂದೆಯ ಬಳಿ ಹೋದವಳು. ಅಪ್ಪ, ಈಗ ಅವರು ಅವರ ಬೀಚ್ ಹೌಸ್ನಲ್ಲಿದ್ದಾರಂತೆ. ನಾನು ಹೋಗಿ ಅವರನ್ನ ಕರೆದುಕೊಂಡು ಬಂದು ಬಿಡುತ್ತೇನೆ. ನೀವು ಅಲ್ಲಿಯವರೆಗೆ ಇಲ್ಲೇ ಇರಿ ಎಂದು ವೃಷಿಕ ಹೇಳಿದಳು. ಯಾಕಮ್ಮ, ಒಂದು ಕಾಲ್ ಮಾಡಿ ಹೇಳಿದ್ರೆ ಅವರೇ ಬರಲಿದ್ದಾರಲ್ಲ, ನೀನು ಯಾಕೆ ಈ ಸಮಯದಲ್ಲಿ ಅಲ್ಲಿಗೆ ಹೋಗ್ಬೇಕು ಎಂದು ವಾಸುದೇವನ್ ಕೇಳಿದರು. ಇಲ್ಲ ಅಪ್ಪ, ಈಗ ಕೊಂಚ ಅವರ ಪರಿಸ್ಥಿತಿ ಸರಿಯಿಲ್ಲ ಎಂದುಕೊಳ್ಳುತ್ತೇನೆ. ಅದಕ್ಕೆ ನಾನು ಹೋಗಿ ಅವರನ್ನ ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಿರುವುದು ಎಂದು ಅವಳು ಪರೋಕ್ಷವಾಗಿ ರಾವಣನ ಪರಿಸ್ಥಿತಿಯನ್ನ ವಿವರಿಸಲು ಅದನ್ನ ಅರ್ಥ ಮಾಡಿಕೊಂಡ ವಾಸುದೇವನ್ ಅದಕ್ಕೆ ಮೇಲೆ ಏನು ಹೇಳದೆ ಸರಿ ಎಂದು ತಲೆಯಾಡಿಸಿದರು. ನಾನು ಬೇಕಿದ್ದರೆ ಜೊತೆಗೆ ಬರಲ ಅಮ್ಮ ಎಂದು ವಾಸುದೇವನ್ ಕೇಳಿದರು. ಇಲ್ಲ ಅಪ್ಪ, ಏನು ತೊಂದರೆ ಇಲ್ಲ, ನಾನು ನೋಡ್ಕೊಳ್ತೇನೆ. ನೀವು ಅಮ್ಮನನ್ನ ಇಲ್ಲೇ ನೋಡ್ಕೊಳ್ಳಿ ಎಂದವಳು. ನಿಮ್ಮ ಕಾರಿನ ಕೀ ಕೊಡಿಯಪ್ಪ
ಎಂದು ತನ್ನ ತಂದೆಯ ಬಳಿ ಕೇಳಿದಳು. ಅವರು ಕೀ ಕೊಟ್ಟ ತಕ್ಷಣ ಅದನ್ನು ಈಸ್ಕೊಂಡು ಹೊರಗೆ ಹೋದವಳು ತನ್ನ ತಂದೆಯ ಕಾರಿನಲ್ಲಿ ಬೀಚ್ ಹೌಸ್ ಕಡೆಗೆ ಪ್ರಯಾಣ ಬೆಳೆಸಿದಳು. ರಾವಣನ ಬಾರ್ ಒಳಗೆ ಮದ್ಯ ಸೇವಿಸುತ್ತಿರಲು ವೃಷಿಕಾಳ ಕಾರ್ ಬೀಚ್ ಹೌಸ್ ಮುಂಭಾಗ ಬಂದು ನಿಂತಿತು. ಈಗ ಒಳಗೆ ಹೇಗೆ ಹೋಗುವುದು ಎಂದು ತಿಳಿಯದೆ ಅವಳು ಯೋಚಿಸುತ್ತಿರಲು ಮತ್ತೆ ಸೈತಾನ್ಗೆ ಕಾಲ್ ಮಾಡಿ ಆ ಎಲೆಕ್ಟ್ರಿಕ್ ಗೇಟ್ ತೆರೆಯಲು ಏನು ಮಾಡಬೇಕು ಎಂದು ಕೇಳಿದಳು. ಅವನು ತಕ್ಷಣವೇ ಕಾವಲುಗಾರನಿಗೆ ಕರೆ ಮಾಡಿ ಬೇರೊಂದು ದಾರಿಯಲ್ಲಿ ವೃಷಿಕಾಳನ್ನ ಕರೆದೊಯ್ಯುವಂತೆ ಹೇಳಿದನು. ಅವರು ಅವಳನ್ನು ಕರೆದುಕೊಂಡು ಬೀಚ್ ಹೌಸ್ ಒಳಗೆ ಪ್ರವೇಶಿಸಿದರು. ಮನೆಯ ಮುಖ್ಯ ದ್ವಾರದ ಬಳಿ ಹೋಗಿ ನಿಂತ ತಕ್ಷಣ ಅವರನ್ನು ವಾಪಸ್ ಕಳುಹಿಸಿದವಳು ಮನೆ ಒಳಗೆ ಪ್ರವೇಶಿಸಿದಳು. ಆ ಮನೆಯ ಐಷಾರಾಮಿ ವೈಭೋಗವನ್ನು ನೋಡುತ್ತಲೇ ಒಳಗೆ ನಡೆದಳು. ಕೆಳಗಿರುವ ಒಂದೊಂದೇ ಕೊಠಡಿಗೆ ಹೋಗಿ ನೋಡಿದವಳು ಅವನು ಅಲ್ಲಿ ಎಲ್ಲೂ ಕಾಣಿಸದೇ ಇರಲು ಲಿಫ್ಟ್ ಮೂಲಕ ಮೊದಲ ಮಹಡಿಯನ್ನು ತಲುಪಿದಳು. ಅಲ್ಲಿದ್ದ ಬಾರ್ ಒಳಗೆ ಪ್ರವೇಶಿಸಿದಳು. ಅಲ್ಲಿ ತನ್ನ ಗಂಡನಿದ್ದ ಪರಿಸ್ಥಿತಿಯನ್ನು ಕಂಡು ಕಣ್ಣುಗಳನ್ನು ಅಗಲಿಸಿದಳು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.